ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಅಪ್ಡೇಟ್ಗೆ ಸ್ವಾಗತ. ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಓಕೆ, ಭಾಳಷ್ಟು ಹುಡುಗರು ಏನಂತಂದರೆ KCET ಆ್ಯಂಡ್ ನೀಟ್ಗೆ ಸಂಬಂಧಪಟ್ಟ ಹಾಗೆ ಕೌನ್ಸ್ಲಿಂಗ್ಗೆ ರಿಲೇಟೆಡ್ ಆಗಿರುವಂಥದ್ದು ಭಾಳಷ್ಟು ಗೊಂದಲಗಳಿದ್ದು. ಓಕೆ, ಅದಕ್ಕೋಸ್ಕರ ಏನು ಮಾಡಿದಾನೆ ಅಂತಂದರೆ ಇವಾಗ ಏನು ಇಲ್ಲಿ ನೋಡ್ತಿದ್ರೆ ಕೆಲವೊಂದಿಷ್ಟು MCQ ಅಂದರೆ ಏನಂತ ಕರಿತಾನೆ ಅಂತಂದರೆ, ನೀವು ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡ್ತೀವಿ, Q&A ಅಂತ ಕರಿತಾರೆ ಅದಕ್ಕೆ. ಓಕೆ, ಇದನ್ನು ನಾವು ಇವಾಗ ಸದ್ಯಕ್ಕೆ ಯಾಕಂದರೆ ನಿಮಗೆ ಡೈರೆಕ್ಟಾಗಿ ಸಿಗೋಕ್ಕೆ ಕೆಲವೊಂದಿಷ್ಟು ಕಾಮೆಂಟ್ಸ್ ಕೂಡ ಆನ್ಸರ್ ಮಾಡ್ತಾಯಿದ್ವಿ, ಬಟ್ ಎಲ್ಲಕ್ಕೂ ಕೂಡ ಆನ್ಸರ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಓಕೆ, ಇಲ್ಲಿ ನಾವು ಈಗ ಇನ್ಸ್ಟಾಗ್ರಾಮಲ್ಲಿ ಏನಿದೆ ನೋಡಿ, ಈಗ ಅಲ್ಲಿ ಕ್ವಶನ್ಸ್ನ ಹಾಕಿದ್ರೆ ನೀವು ಕ್ವಶನ್ಸ್ನ ಕೇಳಿದ್ರೆ ನಾನು ನಿಮಗೆ ಆನ್ಸರ್ ಮಾಡ್ಬೋದು. ಓಕೆ, ಆ ರೀತಿ ಫ್ಯೂಚರ್ ಇದೆ ಅಲ್ವಾ. ಸೊ ಹಂಗಾಗಿ ಸ್ಟೋರಿಲಿ ನೀವು ಈ ಕೆಳಗಡೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಒಂದು ಪೇಜ್ನ ಕೊಟ್ಟಿದ್ದೀನಿ, ಬೇಕಾದ್ರೆ ಹೋಗಿಬಿಟ್ಟು ಅದನ್ನ ನೋಡ್ಕೊರಿ. ಓಕೆ, ಈ ಅಕೌಂಟಲ್ಲಿ ಇನ್ಮೇಲೆ ಏನಾದ್ರೆ KCET ಆ್ಯಂಡ್ ನೀಟ್ಗೆ ಸಂಬಂಧಪಟ್ಟಾಗೆ ಯಾವಾಗ ಕ್ವಶನ್ಸ್ ಏನಾದರೂ ಇತ್ತಂದರೆ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕೇಳ್ಬೋದು, ನಾವು ಆನ್ಸರ್ ಮಾಡ್ತಾ ಹೋಗ್ತೀನಿ. ಈಗ ಕೆಲವೊಂದಿಷ್ಟು ಡೌಟ್ಸ್ಗಳು ಕ್ಲಿಯರ್ ಆಗ್ತಾ ಹೋಗ್ತಾವೆ, ಬೇಕಿದ್ರೆ ನೋಡ್ಕೊಂಡು ಹೋಗಿ. ಈಗ KCET ಆ್ಯಂಡ್ ನೀಟ್ಗೆ ಒಂದಿಷ್ಟು ಸ್ಟೂಡೆಂಟ್ ಕ್ವಶನ್ಸ್ನ ಕೇಳಿದ್ದಾರೆ, ಈಗ ಭಾಳಷ್ಟು ಕ್ವಶನ್ಸ್. ಓಕೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಕೆಲವೊಂದಿಷ್ಟು ಹುಡುಗರು ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ನೋಡಿ. K ವೆಬ್ಸೈಟಲ್ಲಿ ಡೈರೆಕ್ಟ್ ಹೋಗಿಬಿಟ್ರೆ ನಿಮಗೆ ಸಿಗ್ತದ, ಅಥವಾ ಇವಾಗ K ವೆಬ್ಸೈಟಲ್ಲಿ ಆರಾಮ್ ಎಲ್ಲನೂ ಕೂಡ ನೋಡಿ. K ವೆಬ್ಸೈಟ್ ನಿಮಗೆ ಅಂದರೆ ಸ್ವಲ್ಪ ಏನು ಮಾಡಿರ ಅಂತಂದರೆ ಪೂರಾ ಅಂದರೆ ನಿಮ್ಗೆ ಏನಂತಂದರೆ ಹತ್ತಿರ ಆಗಿ ಮಾಡ್ಕೋರಿ, ಯಾಕಂದರೆ ಭಾಳಷ್ಟು ಕೆಲಸ ಅಲ್ಲೇ ಇರ್ತದೆ ನಿಮ್ಮದು Kದಲ್ಲೇ. ಓಕೆ, ನೆಕ್ಸ್ಟ್ ಈಗ ಆಪ್ಷನ್ ಎಂಟ್ರಿ ಯಾವಾಗ ಮತ್ತು ಕೌನ್ಸ್ಲಿಂಗ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ಮತ್ತೆ ಏನೇನು ಬೇಕಂತ ಕೇಳ್ತಿದ್ದಾರೆ. ಅಂದರೆ ಯಾವುದೂ ಕೂಡ ಡೌಟ್ ಇಲ್ದಂಗೆ ಹೇಳಿ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ಅದಕ್ಕೋಸ್ಕರ ನಾನು ಆನ್ಸರ್ ಮಾಡಿದ್ದೀನಿ. ಆಪ್ಷನ್ ಎಂಟ್ರಿಗೆ ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಫಸ್ಟ್ ಆಫ್ ಆಲ್ ನೆನ್ಪಿಡ್ಬೇಕು. ಯಾಕಂದರೆ ಇನ್ನೂ ಕೂಡ ಅಂದರೆ ಆಪ್ಷನ್ ಎಂಟ್ರಿ ಮೇ ಬಿ ನೆಕ್ಸ್ಟ್ ಮಂತ್ ಆಗ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಅಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಆಗ್ಬೋದು ಅಂದರೆ ನನ್ನ ಪ್ರಕಾರ, ಬಟ್ ಆಗೋದು ಕೂಡ ಹಾಗೆ ಅದು. ಓಕೆ, ಆ್ಯಕ್ಚುಲಿ ಆ್ಯಂಡ್ ಡಾಕ್ಯುಮೆಂಟ್ಸ್ ಕೌನ್ಸ್ಲಿಂಗ್ ಏನೇನು ಬೇಕಂತ ಕೇಳಿದ್ರೆ ನೋಡಿ, ನಿಮ್ಗೆ ಆಪ್ಷನ್ ಎಂಟ್ರಿಗೆ ಓನ್ಲಿ ಸ್ಲಿಪ್ ಇದ್ದರೆ ಸಾಕು, ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ ಇದ್ದರೆ ಸಾಕು, ಮತ್ತೇನು ಕೂಡ ಬೇಕಾಗಿಲ್ಲ. ಬಟ್ ಅಡ್ಮಿಷನ್ಗೆ ಡಾಕ್ಯುಮೆಂಟ್ಸ್ಗಳು ಭಾಳ ಬೇಕಾಗ್ತವೆ. ಅಂದರೆ ಏನೇನು ಬೇಕಂತ ಈಗಾಗಲೇ ಹೇಳಿದ್ದೀನಿ, ಅದನ್ನು ಕೂಡ ಬೇಕಾದ್ರೆ ಒಂದು ಟೈಮ್ ಚೆಕ್ ಮಾಡ್ಕೊರಿ. ಓಕೆ, ರೈಟ್. ಓಕೆ, ನೆಕ್ಸ್ಟ್ ನೋಡೋದಂದರೆ ವೆನ್ ಕಾಲೇಜ್ ಕಟ್ ಆಫ್ ವಿಲ್ ಬಿ ರಿಲೀಸ್ ಅಂತ ಆಗಬೇಕದು. ಕಟ್ ಆಫ್ ಯಾವಾಗ ಬಿಡ್ತಾರೆ ಅಂತ ಕೇಳಿದ್ರೆ ನೋಡಿ, ಕಟ್ ಆಫ್ ಈ ವರ್ಷದ್ದು ಯಾವ ಬರ್ತಂದರೆ ಫಸ್ಟ್ ರೌಂಡ್ ಮುಗಿದ ತಕ್ಷಣ ಫಸ್ಟ್ ರೌಂಡ್ ಕಟ್ ಆಫ್ ಬಿಡ್ತಾರೆ. ನಿಮಗೆ ಕಟ್ ಆಫ್ ಹೆಂಗೆ ಸಿಗುತ್ತೆ ಅಂದರೆ ಹೋದ ವರ್ಷದ ಕಟ್ ಆಫ್ ಸಿಗುತ್ತೆ. ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ನಿಂತಿದೆ, ಅಂದರೆ ಎಷ್ಟು ರ್ಯಾಂಕ್ ಅವ್ರಿಗೆ ಲಾಸ್ಟ್ ಸಿಕ್ಕಿದೆ ಅಂತಂದರೆ ನೀವು ಹೋದ ವರ್ಷದ ಮಾತ್ರ ರೆಫರ್ ಮಾಡ್ಬೇಕು. ಈ ವರ್ಷದ್ದು ಯಾಕಂದರೆ ಇನ್ನೂ ಕೂಡ ಫಸ್ಟ್ ರೌಂಡ್ ನಡೆದೇ ಅಲ್ವಾ. ಸೊ ಅಂದರೆ ಫಸ್ಟ್ ರೌಂಡ್ ಮುಗಿದ ತಕ್ಷಣ ಫಸ್ಟ್ ರೌಂಡ್ ಕಟ್ ಆಫ್ ಕೇದವ್ರು ಬಿಡ್ತಾರೆ. ನೆಕ್ಸ್ಟು BPT ಕೌನ್ಸ್ಲಿಂಗ್ ಯಾವಾಗ ಅಂತ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ರಿ ನೋಡಿ. BPT ನೋಡಿ, ಇವಾಗ ಮೊದಲು KCET ನಡೀತಾ ಇದೆ. KCET ಕೌನ್ಸ್ಲಿಂಗ್ ನಡೆಯುವಾಗ BPT, BPO ಆ್ಯಂಡ್ AHS ಏನು ಮಾಡ್ತಾರೆ ಅಂತಂದರೆ, ಇದು ಮುಗಿದಾದ ತಕ್ಷಣ ಅಂದರೆ BPT ಕೌನ್ಸ್ಲಿಂಗ್ ಮುಗಿದಾದ ನಂತರ ನೆಕ್ಸ್ಟು KCET ಮುಗಿದಾದ ತಕ್ಷಣ BPT, BPO ಮತ್ತು AHS ಕೋರ್ಸ್ಗಳು ಆಮೇಲೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಹೆಂಗೆ ಅಂತಂದು, ಇವಾಗ ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಹೇಳ್ತಾ ಇದ್ದೀವಿ ನೋಡಿ. ಈಗ ನೀಟ್ ಸ್ಟೂಡೆಂಟ್ ಅಷ್ಟೇ ನಿಮ್ಗೆ ರೂಲ್ ನಂಬರ್ ಎಂಟ್ರಿ ಮಾಡೋಕ್ಕೆ ಹೇಳ್ತಾರೆ, ಸೊ ವೇಟ್ ಮಾಡಿ. ಓಕೆ, ನೆಕ್ಸ್ಟು ಇಫ್ 53 ಮಾರ್ಕ್ಸ್ ಇನ್ ನೀಟ್ ದೆನ್ ನಾಟ್ ಎಲಿಜಿಬಲ್ ಫಾರ್ BMS ಮ್ಯಾನೇಜ್ಮೆಂಟ್ ಸೀಟ್ ಸರ್ ಅಂತಂದರೆ, ನೀವು ನೋಡಿ ಮ್ಯಾನೇಜ್ಮೆಂಟ್ ಸೀಟ್ ಮಾತ್ರ ತೊಗೊಳೋಕ್ಕೆ ಸಾಧ್ಯ. ಓಕೆ, ನೀವು ಎಲಿಜಿಬಲ್ ಅಂತ ಇಲ್ಲ ಸದ್ಯಕ್ಕೆ, ಯಾಕಂದರೆ ಎಲಿಜಿಬಲ್ ಮಾರ್ಕ್ಸ್ ಕೂಡ ಬಂದಿಲ್ಲ. ಸೊ ಹಂಗಾಗಿ ಮ್ಯಾನೇಜ್ಮೆಂಟ್ ಅಂದರೆ ಡೈರೆಕ್ಟ್ ಎಲ್ಲಾದರೂ ಕೊಡಿ ಭಾಳಷ್ಟು ಅಮೌಂಟ್ ಕೇಳ್ತಾರೆ, ಹೋಗ್ಬಿಟ್ಟು ಮಾಡ್ತೀರಂದ್ರೆ ಮಾಡ್ಕೋಬೋದು, ಅಥವಾ ಲಾಂಗ್ ಟರ್ಮ್ ಮಾಡ್ತಾರಂದ್ರೆ ಮಾಡ್ಕೊರಿ. ನೆಕ್ಸ್ಟು ಐ ಸ್ಕೋರ್ಡ್ 386 ಇನ್ ನೀಟ್ 2025 ಆ್ಯಂಡ್ SC ಜನರಲ್ ಕ್ಯಾಟಗರಿ ಈಸ್ ದೇರ್ ಚಾನ್ಸ್ ಟು ಗೆಟ್ ಗೌರ್ಮೆಂಟ್ ಸೀಟ್. ನೋಡಿರಿ, ನೀವು ಸೇಫೆಸ್ಟ್ ರ್ಯಾಂಕ್ ಅಂತ ಹೆಂಗೆ ಕರಿತೀರಿ ಅದ್ರ ನಿಯರೆಸ್ಟ್ ಇದ್ದೀರಾ. ಓಕೆ, ಸೇಫೆಸ್ಟ್ ರ್ಯಾಂಕ್ ಅಂತ ಹೇಳೋದು ಸ್ವಲ್ಪ ನಿಯರೆಸ್ಟ್ ಇದ್ದೀರಾ, ಬಟ್ ಸೇಫೆಸ್ಟ್ ರ್ಯಾಂಕ್ ಇಲ್ಲ. ಬಟ್ ಆದರೆ ನಿಮ್ದು ಏನಪ್ಪ ಅಂದರೆ SC ಜನರಲ್ ಅಂದರೆ SC ಅಂತ ಹೇಳ್ತಿದ್ದೀರಾ. ಸೊ ಹಂಗಾಗಿ ರಿಸರ್ವೇಷನ್ ಇದೆ, ಟ್ರೈ ಮಾಡಿ, ಬಟ್ ಸಿಗುತ್ತಂತ ಗ್ಯಾರಂಟಿ ಕೊಡೋಕೆ ಬರಲ್ಲ, ಅದೊಂದು ತಲೆಯಲ್ಲಿರಲಿ. ನೆಕ್ಸ್ಟು ಕೌನ್ಸ್ಲಿಂಗ್ ಸ್ಟಾರ್ಟ್ ಯಾವಾಗ ಅಂತ ಕೇಳ್ತಾರೆ. ಭಾಳಷ್ಟು ನಾನು ಇವಾಗ ಹಾಕಿದಿರ್ತಕ್ಕಂಥದ್ದು ಡೌಟ್ ಬಂದಿರೋದು ಕೌನ್ಸ್ಲಿಂಗ್ ಸ್ಟಾರ್ಟ್ ಯಾವಾಗ ಅಂತಂದು ನೋಡಿ. Kದಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಪ್ಲೀಸ್ ಕೌನ್ಸ್ಲಿಂಗ್ ಅಂತಂದರೆ ಯಾವಾಗ ಅಂತಂದರೆ, ನೀವು ಆಪ್ಷನ್ ಎಂಟ್ರಿಗೆ ಎಲ್ಲರೂ ಕೂಡ ಕೌನ್ಸ್ಲಿಂಗ್ ಅಂತ ಕರಿತಿದ್ದಾರೆ. ಆ್ಯಕ್ಚುಲಿ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಟ್ಟರು ಅಲ್ಲಿಂದನೇ ನಿಮ್ಮೊಂದು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇವಾಗ ವೇಟ್ ಮಾಡಿ, ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿ. K ಕಡೆಯಿಂದ ಸೀಟ್ ಮೆಟ್ರಿಕ್ಸು ಮತ್ತು ಫೀಸ್ ಸ್ಟ್ರಕ್ಚರು ಎಲ್ಲನೂ ಕೂಡ ಬಿಟ್ಟಾದ ನಂತರ ಆಪ್ಷನ್ ಎಂಟ್ರಿನೂ ಕೂಡ ಬಿಡೋದು ಹೇಳ್ತಾರೆ. ಓಕೆ, ಅಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಫುಲ್ ಜೋರು ನಡೀತದೆ. ಅಂದರೆ ನೆಕ್ಸ್ಟ್ ಮಂತಿಂದ ನಂತರ ನಿಮ್ಮದು ಕೆಲಸ ಸಿಕ್ಕಾಪಡೆ ಜೋರು ನಡೀತದ. ಓಕೆ, ವೇಟ್ ಎಲ್ಲಿಗಿತ್ತಪ್ಪ. ಓಕೆ, ನೆಕ್ಸ್ಟು ಹೌ ಟು ಎಂಟರ್ ಆಪ್ಷನ್ ಎಂಟ್ರಿ ಆ್ಯಂಡ್ ವೆನ್ ಅಂತ ಕೇಳಿದ್ರೆ ನೋಡಿ. ಇದು ಆಪ್ಷನ್ ಎಂಟ್ರಿ ಬಗ್ಗೆ ಸಿಂಪಲಾಗಿ ಒಂದು ನಿಮಿಷ 2 ನಿಮಿಷ ಮಾತಾಡೋದು ನಡೆಯಲ್ಲ, ಯಾಕಂದರೆ ಬಿಗ್ ಪ್ರೊಸೆಸ್ಸು. ಯಾಕಂದರೆ ಎಲ್ಲನೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಒಂದು 4-5 ಗಂಟೆ ಬೇಕು. ಓಕೆ, ನನ್ನ ಪ್ರಕಾರ ನಾನು ಹೇಳ್ತೀನಿ, ಕೆಲವೊಂದಿಷ್ಟು ಅರ್ಧ ಗಂಟೆಯಲ್ಲಿ 10 ನಿಮಿಷದಲ್ಲಿ ಮುಗಿಸ್ತಾರೆ, ಬಟ್ ನೀವು ಸರಿಯಾಗಿ ಮಾಡಿರಲ್ಲ. ನಾನು ಹೇಳ್ತೀನಿ ಕರೆಕ್ಟ್ ಅಕ್ಯುರೇಟ್ ಮಾಡ್ತಾರೆ ಅಂತಂದರೆ ಒಂದು 4-5 ಗಂಟೆನಾದರೂ ಕರೆಕ್ಟಾಗಿ ಕೂತ್ ಮಾಡಬೇಕಂತ. ಈಗಾಗಲೇ ಕಾಲೇಜಲ್ಲಿ ಕೂಡ ಎಲ್ಲ ಕೂಡ ರೆಡಿ ಇಟ್ಕೊಂಡಿತ್ತು ಅಂದರೆ ನೀವು ಆರಾಮ್ಸೆ ಬೇಗನೆ ಮಾಡ್ಬೋದು. ಬಟ್ ಯಾವುದೇ ರೀತಿ ಕಾಲೇಜ್ ಪ್ರಿಪ್ರೇಷನ್ ಇಲ್ಲದೆ ಡೈರೆಕ್ಟ್ ಆಪ್ಷನ್ ಎಂಟ್ರಿ ಮಾಡೋಕೆ ಹೋಗಿದ್ದಾನೆ ಅಂತಂದರೆ ಟೈಮ್ ಬೇಕಾಗುತ್ತದೆ. ಓಕೆ, ಆ್ಯಂಡ್ ಅದು ಯಾವಾಗ ಅಂತಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಆಗೋ ಸಾಧ್ಯತೆ ಇದೆ, ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ. ನೆಕ್ಸ್ಟು PUC ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತಾ ಕೌನ್ಸ್ಲಿಂಗ್ಗೆ, 1 to 10th ಮಾತ್ರ ಅಂತಂದು ನೋಡಿ. PUC ಸರ್ಟಿಫಿಕೇಟು ಅಡ್ಮಿಷನ್ ಟೈಮ್ಗೆ ಬೇಕಾಗ್ತದೆ. ಕೆಲವೊಂದಿಷ್ಟು ಕಾಲೇಜಸ್ಗಳು ತೊಗೊಂಬರ್ರಿ PUC ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ಇವಾಗ ಫ್ರೀ ಇದ್ದಾರೆ, ಒಂದು ಟೈಮ್ ಹೋಗ್ಬಿಟ್ಟು ನಿಮ್ಮ PUC ಕಾಲೇಜಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬರ್ಸ್ಕೊಂಡ್ಬಂದು ಇಟ್ಕೊಂಬಿಡಿ. 1 to 10th ಸಾಕು ನಿಮಗೆ. ಅದಕ್ಕೆ ಬೇಕಂದರೆ ನಿಮಗೆ ಅದು ಅಂದರೆ ಡಾಕ್ಯುಮೆಂಟ್ಸ್ ಅಡ್ಮಿಷನ್ಗೆ ಬೇಕಾಗ್ತದೆ ಅಂತ ಹೇಳೋದು PUCದು.
ಓಕೆ, ಕೆಲವೊಂದು ಮತ್ತೆ ಕೇಳಿದ್ರೆ ಸರ್ ವೆರಿಫಿಕೇಷನ್ ಸ್ಲಿಪ್ನಲ್ಲಿ BS ನರ್ಸಿಂಗ್ ರ್ಯಾಂಕ್ ಬಂದಿಲ್ಲ ಅಂತ ನೋಡಿ. ಇವಾಗ ಚೆಕ್ಔಟ್ ಮಾಡ್ಕೋರಿ ಎಷ್ಟೊಂದು ಹುಡುಗರಿಗೆ ಬರ್ತದೆ ಅಂತಂದರೆ ಫಸ್ಟ್ ಡೇ ಅಂದರೆ ಮೊನ್ನೆ ನೈಟ್ ಬಿಟ್ಟಾಗ ಬಂದೇ ಇದ್ದಿದ್ದಿಲ್ಲ, ಬಟ್ ಇವಾಗ ಬರ್ತಾ ಇದೆ. ಓಕೆ, ನಿನ್ನೇನು ಕೂಡ ಬರ್ತದವ, ಇವಾಗ ಕೂಡ ಬರ್ತದೆ. ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಇನ್ನೂ ಒಂದಿನ ಬಿಟ್ಟು ಚೆಕ್ ಮಾಡ್ಕೋರಿ. ಅಂದರೆ ಬರ್ತಾ ಇದೆ, ಸ್ವಲ್ಪ ಬಿಟ್ಟು ಚೆಕ್ ಮಾಡ್ಕೋರಿ, ಖಂಡಿತ ಬಂದೇ ಬರ್ತದೆ ನಿಮಗೂ ಕೂಡ. ಓಕೆ ವೈಟ್. ನೆಕ್ಸ್ಟು ಸರ್ ದಿಸ್ ಇಯರ್ ವಿಲ್ ಬಿ ದೇರ್ ಎನಿ ಡಿಕ್ರೀಸ್ ಇನ್ ಕಟ್ ಆಫ್ ಇನ್ CA ಸ್ಯಾಲಡ್ ಬ್ರಾಂಚಸ್ ಅಂತ ಕೇಳಿದ್ರಿ. ಅಲ್ಲಿ ಈಗ ನೋಡಿ ಇವಾಗಲೇ ಪ್ರೆಡಿಕ್ಷನ್ ಮಾಡೋಕ್ಕಾಗಲ್ಲ. ಕೆಲವೊಂದಿಷ್ಟು ಹುಡುಗರು ಕೇಳ್ತಾರ, ಓಕೆ ಇವಾಗಲೇ ಅಂತಾರೆ ಕಟ್ ಆಫ್ ಏನಾದರೂ ಅಂದರೆ ಕಟ್ ಆಫ್ ಏನಾದರೂ ಡಿಕ್ರೀಸ್ ಆಗುತ್ತಾ ಅಥವಾ ಇನ್ಕ್ರೀಸ್ ಆಗುತ್ತಾ ಅನ್ನೋದು ಅರ್ಲಿ ಪ್ರೆಡಿಕ್ಷನ್ ಮಾಡೋಕ್ಕಂತೂ ಆಗಲ್ಕೊಂಡ್ರು. ಯಾಕಂತಂದರೆ ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸೇ ಬಿಟ್ಟಿಲ್ಲ. ಬ್ರೋ KCET ಕೌನ್ಸಿಲಿಂಗ್ ಆದಮೇಲೆ ಅಡ್ಮಿಷನ್ ಆಗಬೇಕಾದ್ರೆ ಕಾಲೇಜ್ಗೆ ಹೋಗಿ ಫೀಸ್ ಪೇ ಮಾಡಬೇಕಾ ಅಥವಾ ಏನು ಮಾಡಬೇಕು ನೋಡಿ. ಕೆಲವೊಂದಿಷ್ಟು ಯಾವ ರೀತಿ ಇರ್ತದೆ ಅಂದರೆ, ಈಗ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿತ್ತಪ್ಪ ಅಂತಂದರೆ ನಿಮಗೆ ಲೈಕ್ ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಕ್ಕೆ ಬರಲ್ಲ, ಕೋರ್ಸಸ್ ಈಗ ಲೈಕ್ ಎಕ್ಸಾಂಪಲ್ ಈಗ BS ನರ್ಸಿಂಗ್ ಇಂಥ ಕೋರ್ಸಸ್ಗಳು ಸಿಕ್ಕಾಗ ನೀವೇನು ಮಾಡಬೇಕು, ಕಾಲೇಜ್ಗೆ ಹೋಗಿ ಕಟ್ಟಬೇಕಾಗ್ತದೆ. ಅಥವಾ ಈಗ ಇಂಜಿನಿಯರಿಂಗ್ ಎಲ್ಲ ಕೆಲವೊಂದಿಷ್ಟು ಏನಿದೆ ಅಂತಂದರೆ ಈಗ BMS ಇವೆಲ್ಲನೂ ಕೂಡ ಆನ್ಲೈನೇ ಪೇ ಮಾಡಬೇಕು. ಅಂದರೆ ಈಗ ಕೋರ್ಸ್ ಮೇಲೆ ಡಿಫ್ರೆಂಟ್ ಆಗುತ್ತೆ ಯಾವ ರೀತಿ. ಬಟ್ ನಿಮಗೆ ಅಡ್ಮಿಷನ್ ಆರ್ಡರ್ ಬರೋಕ್ಕೆ ಮಿನಿಮಮ್ ಅಮೌಂಟ್ ಅದು ಇರುತ್ತೆ, ಅಮೌಂಟ್ ಕಟ್ಟಲೇಬೇಕು. ಈಗ ಇಂಜಿನಿಯರ್ ಸ್ಟೂಡೆಂಟ್ಗೆ ನೀವು ಫುಲ್ ಅಮೌಂಟ್ ಕಟ್ಟಿದರೆ ಮಾತ್ರ ಅಡ್ಮಿಷನ್ ಆರ್ಡರ್ ಬರ್ತದೆ. ಈಗ ನರ್ಸಿಂಗ್ ಸ್ಟೂಡೆಂಟ್ಗೆ 750 ರೂಪಾಯಿನ 500 ರೂಪಾಯಿ ಅಷ್ಟೇ ಇರುತ್ತೆ, ಅದನ್ನ ಕಟ್ಟಿದ್ರೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಮತ್ತು ಕಾಲೇಜಿಗೆ ದುಡ್ಡು ಕಟ್ಟಬೇಕು. ಇವನ್ ನೀವು ಕೆಲವೊಂದಿಷ್ಟು SC ಸ್ಟೂಡೆಂಟ್ 750 ರೂಪಾಯಿ ಅಷ್ಟೇ ಕಟ್ಟಿದ್ರು ಕೂಡ ಕಾಲೇಜಲ್ಲಿ ಹೋದ್ಮೇಲೆ ಸ್ವಲ್ಪ ಕೇಳ್ತಾರೆ, ಅದು ಕೂಡ ನೆನ್ಪಿಟ್ಕೊಂಡ್ರಿ. ಫೀಸ್ ಸ್ಟ್ರಕ್ಚರ್ ಬಗ್ಗೆ ಡೀಟೇಲ್ಸ್ ಆಗಿ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಬರೀಬೇಡ. ಓಕೆ, ನೆಕ್ಸ್ಟ್ ಫಾರ್ಮಾ ಡಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಕೂಡ ಮಾಡಬೇಕು. ಯಾಕಂದರೆ ಭಾಳಷ್ಟು ಹುಡುಗರು ಕೂಡ ಫಾರ್ಮಾ ಡಿ ಬಗ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಮಾಡ್ತೀನಿ, ವೇಟ್ ಮಾಡಿ. ನೆಕ್ಸ್ಟ್ ಐ ಲಾಸ್ಟ್ ಮೈ KCET ಅಡ್ಮಿಟ್ ಕಾರ್ಡ್ ವಿಲ್ ಕಾಸ್ ಎನಿ ಪ್ರಾಬ್ಲಮ್ ರಿಗಾರ್ಡಿಂಗ್ ಕೌನ್ಸಿಲಿಂಗ್ ಅಂತ ಕೇಳ್ತಿದ್ದಾರೆ ನೋಡಿ. ಅಡ್ಮಿಟ್ ಕಾರ್ಡು ನಿಮ್ಗೆ ಅಡ್ಮಿಷನ್ ಟೈಮ್ ಒಳಗೆ ಬೇಕಾಗ್ತದೆ. ಓಕೆ, ಅಡ್ಮಿಷನ್ಗೆ ಕೇಳ್ತಾರೆ. ನಿಮ್ಮ ಹತ್ರ ಇಲ್ಲಪ್ಪ ಅಂತಂದರೆ ಮೊದಲು ಓಕೆ ಬಿಫೋರ್ ಎಕ್ಸಾಮಿನೇಷನ್ ಹೋಗೋಕ್ಕಿಂತ ಮುಂಚೆಗೆ ಒಂದಿರ್ತು ನೋಡಿ, ಅದನ್ನ ಪ್ರಿಂಟ್ಔಟ್ ತೊಗೊಂಡಿತ್ತಂದರೆ ನಿಮ್ಮ ಹತ್ರ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಹೋಗಿ ಅಟ್ಲೀಸ್ಟ್ ಸೈನ್ ಮಾಡಿಸ್ಕೋರಿ. ಯಾಕಂದರೆ ಅದು ಕೂಡ ಅಡ್ಮಿಷನ್ ಟೈಮ್ ಬೇಕಾಗಿರೋಂಥ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದು. ಓಕೆ, ನೆಕ್ಸ್ಟ್ ಸರ್ ಕಾಲೇಜ್ ಲಿಸ್ಟ್ ಮಾಡೋದು ಡಿಫಿಕಲ್ಟ್ ಆಗಿದೆ ನೋಡಿ. ಹೌದು, ಡಿಫಿಕಲ್ಟ್ ಆಗುತ್ತೆ. ಓಕೆ, 1 ಡೇ ಅಲ್ಲ 2 ಡೇ ಅಲ್ಲ, ಒಂದು ವಾರ ತಗೋರಿ. ಬಟ್ ಕಾಲೇಜ್ ಲಿಸ್ಟ್ ಕರೆಕ್ಟಾಗಿ ಮಾಡ್ಕೋರಿ, ವಿತ್ ಕೋಡ್ ಮಾಡ್ಕೋರಿ. ಈಗಾಗಲೇ ಎಲ್ಲ ಕೋರ್ಸಸ್ದು ಕೂಡ ಕಾಲೇಜ್ ಲಿಸ್ಟ್ನ ಕಳಿಸಿದ್ದೀನಿ. ಸೇಮ್ ಆಪ್ಷನ್ ಎಂಟ್ರಿಲಿ ಬರುವಂಥ ಕಾಲೇಜು ಯಾವ ರೀತಿ ಬರ್ತದೋ ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಆಪ್ಷನ್ ಎಂಟ್ರಿ ಹೆಂಗೆ ಬರ್ತದೋ ಹಂಗೆ ಕೊಟ್ಟಿದ್ದೀನಿ. ನೀವು ಪ್ರಿಯಾರಿಟಿ ನಿಮಗೆ ಬೇಕಾದಂಗೆ ಮಾಡ್ಕೋರಿ. ಓಕೆ, ಆಪ್ಷನ್ ಎಂಟ್ರಿಲಿ ಯಾವ ರೀತಿ ಪೇಜಸ್ ಕಾಣಿಸ್ತೋ ಅದೇ ರೀತಿಯಾಗಿ PDFs ಇದ್ದಾವೆ, ಹೋಗ್ಬಿಟ್ಟು ಅದನ್ನ ಬೇಕಾದ್ರೆ ನೋಡ್ಕೋರಿ. ಓಕೆ, ಗ್ರೂಪಿಗೆ ಅದ್ರ ಜಾಯ್ನ್ ಆಗಿತ್ತಂದರೆ ಇನ್ನೊಂದು ಟೈಮ್ ಸೆಂಡ್ ಮಾಡ್ತೀನಿ, ನೋಡ್ಕೋರಿ ಆಯಿತಾ. ಸರ್ ಈ ಸಲ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲ್ವಾ ಕ್ಲಾಸಿಗೆ ನೋಡಿ. ಈಗಾಗಲೇ ಎಲ್ಲನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಾಗಿಬಿಟ್ಟಿದೆ. ಓಕೆ, ಯಾಕಂದರೆ ಈಗಾಗಲೇ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದು ಯಾಕಂತಂದರೆ ಒಂದು ವೆರಿಫಿಕೇಷನ್ ಸ್ಲಿಪ್ ಬರೋಕು ಕೊನೆಯದಾಗಿ. ಈಗ ಸ್ಲಿಪ್ ಬಂದೈತಲ್ಲ ಮತ್ತೆ ಯಾಕೆ ಮುಗಿದೋಯ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಮುಗಿದೋಯ್ತದೆ ಅಷ್ಟೇ ಆಯಿತಾ. ಇನ್ ಕೇಸ್ ಏನಾದರೂ ರಿಸರ್ವೇಷನ್ ಏನಾದರೂ ಮಿಸ್ ಆಗಿದ್ದರೆ ಅಥವಾ ಈಗ ಹೇಳ್ತಿದ್ದೆ ನೋಡಿ ಕೆಲವೊಂದಿಷ್ಟು ಕನ್ನಡ ಮೀಡಿಯಂ ರೂರಲ್ SNQ ಕೊಟ್ಟ ಈಗ ಕ್ಯಾಸ್ಟು ಈ ಥರ ಏನಾದರೂ ಮಿಸ್ ಆಗಿತ್ತಂದರೆ ಈಗ ಹೈದರಾಬಾದ್ ಕರ್ನಾಟಕ ಇರ್ತಾರ ಅಥವಾ ಜಮ್ಮು ಕಾಶ್ಮೀರ ಲಿಂಗ್ವಿಸ್ಟ್ ಇಲ್ಲೆಲ್ಲನೂ ಕೂಡ ಈ ರೀತಿ ಏನಾದರೂ ರಿಸರ್ವೇಷನ್ ಮಿಸ್ ಆಗಿದ್ರೆ ಅಂಥ ಸ್ಟೂಡೆಂಟ್ ಮಾತ್ರ ಕೇಗೆ ಹೋಗ್ಬಿಟ್ಟು ಸಾಲ್ವ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ SNQ ಕೋಟ ನಮಗೆ ಹೇಗೆ ಹೆಲ್ಪ್ ಆಗ್ತದೆ ನೋಡಿ. SNQ ಕೋಟ ಯಾಕೆ ಹೇಗೆ ಹೆಲ್ಪ್ ಆಗ್ತಂದರೆ ಇನ್ ಕೇಸ್ SNQ ಕೋಟ ನಿಮ್ಗೆ ಏನಾದರೂ ಅದರಲ್ಲಿ ಏನಾದರೂ ಸೀಟ್ ಸಿಕ್ಕರೆ ಫೀಸ್ ತೀರಾ ಕಡಿಮೆ ಆಗ್ತದೆ. ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ನಾವು ಬೇರೆ ಕಾಲೇಜ್ಗೆ ಹೋಗ್ಬೇಕಂತಂದು ನೋಡಿ. ಕೌನ್ಸಿಲಿಂಗ್ ಪ್ರೊಸೆಸ್ದು ಎಲ್ಲನೂ ಕೂಡ ಆನ್ಲೈನ್ ಇರ್ತದೆ, ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಅಂದರೆ ಮೀನ್ಸ್ ಏನಪ್ಪ ಅಂತಂದರೆ ಈಗೆಲ್ಲನೂ ಕೂಡ ಆನ್ಲೈನ್ ಪ್ರೊಸೆಸ್ಸು ಇನ್ಕ್ಲೂಡಿಂಗ್ ನಿಮ್ಮ ಒಂದು ಸೀಟು ಕೂಡ ಆನ್ಲೈನೇ ಸಿಗ್ತದೆ. ನೀವು ಡೈರೆಕ್ಟು ಈ ಕಾಲೇಜಿಗೆ ಅಡ್ಮಿಷನ್ ಮಾಡೋಕ್ಕಷ್ಟೇ ನೀವು ನಿಮ್ಮ ಕಾಲೇಜು ಯಾವುದು ಕಾಲೇಜ್ ಸಿಕ್ಕಿರುತ್ತೋ ಆ ಕಾಲೇಜಿಗೆ ಅಡ್ಮಿಷನ್ಗೆ ಹೋಗ್ಬೇಕಷ್ಟೇ. ನೆಕ್ಸ್ಟ್ ನಂದು ಇಂಜಿನಿಯರಿಂಗ್ ರ್ಯಾಂಕು ಈಗ 75,000 ಬಂದೈತೆ ಅಂತೆ. ಗೌರ್ಮೆಂಟ್ ಸೀಟ್ ಸಿಗುತ್ತೆ ಏನಿಲ್ಲ ಅಂತ ನೋಡಿ. ರ್ಯಾಂಕ್ ದೂರ ಇದೆ, ಸಿಗಲ್ಲ ಅಂತ ಎಲ್ಲರೂ ಕೂಡ ಸಿಗುತ್ತೆ. ಓಕೆ, ಬಟ್ ನೀವು ಎಕ್ಸ್ಪೆಕ್ಟೆಡ್ ಮಾಡ್ತಕ್ಕಂಥ ಕಾಲೇಜ್ ಸಿಗಲ್ಲ. ಅಂದರೆ ಟಾಪ್ ಕಾಲೇಜ್ ಬೇಕು ಅಂತಂದು ಈ ರೀತಿ ರ್ಯಾಂಕ್ ಇಟ್ಕೊಂಡು ಆಗಲ್ಲ ಅದು ಅಷ್ಟೇ. ನೆಕ್ಸ್ಟ್ ನೋಡಿ ಲಾಸ್ಟ್ ಡೇಟ್ ಫಾರ್ ಸೀಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಈ ಥರ ಕೇಳ್ತಿದ್ದಾರೆ. ವೆರಿಫಿಕೇಷನ್ ಇನ್ನೂ ಕೂಡ ಕೆ ಯಾವಾಗ ಹೋದ್ರೂ ಕೂಡ ನಿಮ್ಗೆ ಮಾಡಿಕೊಡ್ತದೆ. ಬಟ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕೆ ಇಂಥ ಡೇಟ್ ಅಂತ ಕೊಟ್ಟಿಲ್ಲ, ಅಪ್ ಟು ಆಪ್ಷನ್ ಎಂಟ್ರಿವರೆಗೂ ಕೂಡ ನಿಮಗೆ ಕೊಡ್ತಾರೆ ಅನ್ಸುತ್ತೆ. ಅಂದರೆ ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ ಬಿಡ್ತಾರೋ ಅಲ್ಲಿವರೆಗೂ ಕೂಡ ನೀವು ಸ್ಲಿಪ್ ಡೌನ್ ಮಾಡ್ಕೊಳ್ಳೋಕೆ ಚಾನ್ಸ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಓಕೆ, ಬಟ್ ಲಾಸ್ಟ್ ಡೇಟ್ ಅಂತ ಮೆನ್ಷನ್ ಮಾಡಿಲ್ಲ ಕೆ ಕಡೆಯಿಂದ. ಓಕೆ, ಆರಾಮ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳು ಕ್ರಿಯೇಟ್ಗಳು ಏನಾದರೂ ಆಗಿತ್ತು ಅಂದರೆ ಹೋಗ್ಬಿಟ್ಟು ಹಾಕಿರಿ. ನಮಗೆ ಯಾವುದೆಲ್ಲ ಜಾಸ್ತಿ ಕ್ವಶನ್ಸ್ ಇರ್ತೋ ಒಂದು ಪಿಕಪ್ ಮಾಡ್ಕೊಂಡು ಆನ್ಸರ್ ಮಾಡ್ತೀನಿ. ಓಕೆ, ಸರಿ. ಎನಿವೇ ನಮ್ಮ ಒಂದು ಈ ಒಂದು ವೀಡಿಯೋಸ್ಗಳು ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಆ್ಯಂಡ್ ಮುಂದೆ ಬರುವಂಥ ಎಲ್ಲ ಕೂಡ ಅಪ್ಡೇಟ್ಸ್ಗಳು ಹೇಳ್ತಾ ಇರ್ತೀವಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.